Good morning, students. Welcome to economics classes. Today, we are going to start with the discussion of characteristics of underdeveloped economy. ಈ ಒಂದು ಕ್ಲಾಸಿನಲ್ಲಿ ನಾವು ಹಿಂದುಳಿದ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ಕುರಿತು ಅಧ್ಯಯನ ಮಾಡೋಣ. According to UNO group of experts, the underdeveloped countries is that in which per capita real income is very low when compared with the per capita income of the USA, Canada, Australia and Western Europe. According to UNO group of experts, they gives the definition to the underdeveloped countries like that. What are the countries are there? Their per capita income is low when compared with the USA, Canada, Australia and Europe. That type of the countries are called as underdeveloped countries. ಏನು ಹೇಳ್ತಾರೆ ಅಂತ ಕೂಡ ಹೇಳ್ತೀರಿ. ಅಕಾರ್ಡಿಂಗ್ ಟು UNO ಗ್ರೂಪ್ ಆಫ್ ಎಕ್ಸ್ಪರ್ಟ್ಸ್, UNO ಗ್ರೂಪ್ ಆಫ್ ಎಕ್ಸ್ಪರ್ಟ್ಸ್ದು ಒಂದು ಡೆಫಿನಿಷನ್ ಏನಿದೆ ಹಿಂದುಳಿದ ಅರ್ಥವ್ಯವಸ್ಥೆಯ ಒಂದು ವ್ಯವಸ್ಥೆಗೆ ಅಂತ ಕೂಡ ಹೇಳಿದರೆ, ಪರ್ ಕ್ಯಾಪಿಟಾ ರಿಯಲ್ ಇನ್ಕಮ್ ಅಂದರೆ ತಲಾ ಆದಾಯ, ತಲಾ ನೈಜ ಆದಾಯ ಅಂತ ಕೂಡ ಹೇಳ್ತಕ್ಕಂಥದ್ದು ಮುಂದುವರೆದ ದೇಶ ಅಥವಾ USA, ಕೆನಡಾ, ಆಸ್ಟ್ರೇಲಿಯಾ ಮತ್ತು ವೆಸ್ಟರ್ನ್ ಯುರೋಪ್ ದೇಶಗಳಿಗೆ ಹೋಲಿಸಿ ನೋಡಿದಾಗ ಯಾವ ದೇಶದಲ್ಲಿ ಈ ತಲಾ ಆದಾಯ ಅಂತಕ್ಕಂಥದ್ದು ಅತ್ಯಂತ ಕಡಿಮೆ ಇದೆ ಅನ್ನೋ ಅಂಥ ದೇಶಗಳನ್ನು ನಾವೇನಂತ ಕರಿಬೋದು ಅಂತ ಹೇಳ್ತಾರೆ, ಹಿಂದುಳಿದ ದೇಶಗಳು ಅಂತ ಕರಿಬಹುದು ಅಂತ ಕೂಡ ಹೇಳ್ತಾರೆ. ಅಕಾರ್ಡಿಂಗ್ ಟು UNO ಗ್ರೂಪ್ ಆಫ್ ಎಕ್ಸ್ಪರ್ಟ್ಸ್, ದ ಅಂಡರ್ಡೆವಲಪ್ಡ್ ಕಂಟ್ರೀಸ್ ಇಸ್ ದ್ಯಾಟ್ ಇನ್ ವಿಚ್ per capita real income is low when compared with the per capita income of USA, Canada, Australia and Western Europe. ಈ ದೇಶಗಳಿಗೆ ಹೋಲಿಸಿ ನೋಡಿದಾಗ ಪರ್ ಕ್ಯಾಪಿಟಲ್ ರಿಯಲ್ ಇನ್ಕಮ್ ಏನಂತಕ್ಕಂಥದ್ದು ಕಡಿಮೆ ಇರ್ತದೆ. ಅಂಥ ದೇಶಗಳಿಗೆ ನಾವೇನಂತ ಕರಿಬಹುದು, ಹಿಂದುಳಿದ ದೇಶಗಳು ಅಂತ ಕರಿಬಹುದು ಅಂತಕ್ಕಂಥ ಒಂದು ಏನು ವ್ಯಾಖ್ಯಾನವನ್ನು UNO ಎಕ್ಸ್ಪರ್ಟ್ಸರು ನೀಡ್ತಾರೆ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. Now you will going to discuss the characteristics one by one. In that, first one, low level of income. Low level of income is the first characteristics of the underdeveloped economy. Underdeveloped economies are maintaining a very low level of income compared with the developed economy. ಏನಂತ ಕೂಡ ಹೇಳ್ತಾರೆ, ಅಂಡರ್ಡೆವಲಪ್ಡ್ ಎಕಾನಮೀಸ್ ಆರ್ ಮೇಂಟೈನಿಂಗ್ ಅಂದರೆ ಕಾಯ್ದುಕೊಂಡಿರ್ತಾರೆ ಅಂತ ಕೂಡ ಹೇಳ್ಬೋದು. ಅಂಡರ್ಡೆವಲಪ್ಡ್ ಎಕಾನಮೀಸ್ ಆರ್ ಮೇಂಟೈನಿಂಗ್ ಎ ವೆರಿ ಲೋ ಲೆವೆಲ್ ಆಫ್ ಇನ್ಕಮ್ ಕಂಪೇರ್ಡ್ ಟು ದ್ಯಾಟ್ ಆಫ್ ಡೆವಲಪ್ಡ್ ಎಕಾನಮಿ. ಮುಂದುವರೆದ ದೇಶಕ್ಕೆ ಹೋಲಿಸಿ ನೋಡಿದಾಗ ಈ ಹಿಂದುಳಿದ ದೇಶಗಳು ಅಂತಕ್ಕಂಥದ್ದು ಕೂಡ ಹೇಳ್ಬೋದು, ಅವುಗಳ ಒಂದು ತಲಾ ಆದಾಯದ ಪ್ರಮಾಣ ಏನಿರ್ತದೆ ಕಡಿಮೆ ಇರ್ತದೆ ಅಥವಾ ಕಡಿಮೆ ತಲಾ ಆದಾಯವನ್ನು ಕಾಯ್ದುಕೊಂಡಿರ್ತಾರೆ ಅಂತ ಕೂಡ ಹೇಳ್ಬೋದು. The per capita income of these groups of countries are extremely low. ಈ ರೀತಿಯಾಗಿರ್ತಕ್ಕಂಥ ದೇಶಗಳ ಒಂದು ತಲಾ ಆದಾಯ ಏನಿರ್ತದೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಇರ್ತದೆ. ದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ದೀಸ್ ಗ್ರೂಪ್ಸ್ ಆಫ್ ದಿ ಕಂಟ್ರೀಸ್ ಅಂದರೆ ಈ ಒಂದು ಹಿಂದುಳಿದ ದೇಶಗಳು ಅಂತಕ್ಕಂಥ ಏನು ಗುಂಪುಗಳಿದಾವಲ್ಲ ಆ ದೇಶದ ಒಂದು ಆದಾಯ ಅಥವಾ ತಲಾ ಆದಾಯ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಅತ್ಯಂತ ಕಡಿಮೆ ಇರ್ತದೆ ಅಂತಕ್ಕಂಥದ್ದು. ದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ದೀಸ್ ಗ್ರೂಪ್ಸ್ ಆಫ್ ಕಂಟ್ರೀಸ್ ಆರ್ ಎಕ್ಸ್ಟ್ರೀಮ್ಲಿ ಲೋ. Moreover, inequalities in the distribution of income ಅದ್ರ ಮುಖಾಂತರ ಏನಿರ್ತದೆ, ಇಂಥ ಒಂದು ಅರ್ಥವ್ಯವಸ್ಥೆಯಲ್ಲಿ ಹಿಂದುಳಿದ ಅರ್ಥವ್ಯವಸ್ಥೆಯಲ್ಲಿ ಆದಾಯದ ಅಸಮಾನತೆ ಇರ್ತದೆ. ಅದ್ರ ಜೊತೆಗೆ ಅಲಾಂಗ್ ವಿತ್ ದಿಸ್ ಲೋ ಲೆವೆಲ್ ಆಫ್ ಇನ್ಕಮ್ ವರ್ಸನ್ಸ್ ದಿ ಸಿಚುವೇಶನ್ ಆಫ್ ದೀಸ್ ಎಕಾನಮಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಕಡಿಮೆ ತಲಾ ಆದಾಯ, ಅದೇ ರೀತಿಯಾಗಿ ಅಸಮಾನದ ಹಂಚಿಕೆ ಆದಾಯದ ಅಸಮಾನದ ಹಂಚಿಕೆ ಅಂತಕ್ಕಂಥದ್ದು ಇಂಥ ಹಿಂದುಳಿದ ದೇಶಗಳ ಒಂದು ಸನ್ನಿವೇಶವನ್ನು ಅಥವಾ ಅರ್ಥವ್ಯವಸ್ಥೆಯ ಒಂದು ಸನ್ನಿವೇಶವನ್ನು ಏನು ಮಾಡ್ತವೆ, ಕೆಟ್ಟದಾಗಿ ದುಸ್ಥಿತಿಗೆ ಒಯ್ಯಲಿಕ್ಕೆ ಕಾರಣ ಆಗ್ತವೆ ಅಂತ ಕೂಡ ಹೇಳ್ಬೋದು. ವಾಟ್ ಈಸ್ ದ್ಯಾಟ್? ಮೋರ್ the inequalities in the distribution of income along with this low level of income worsens the situation of these economies. ಈ ರೀತಿಯಾಗಿರ್ತಕ್ಕಂಥ ಒಂದು ಆದಾಯದ ಅಸಮಾನದ ಹಂಚಿಕೆ, ಅದರ ಮುಖಾಂತರ ಕಡಿಮೆ ಪ್ರಮಾಣದ ಆದಾಯ ಅಂತ ಈ ಹಿಂದುಳಿದ ದೇಶಗಳ ಒಂದು ಪರಿಸ್ಥಿತಿಯನ್ನು ಗಂಭೀರಗೊಳಿಸ್ತವೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಇದು ಮೊದಲನೇ ಲಕ್ಷಣ ಅಂತ ಕೂಡ ಹೇಳ್ಬೋದು. ಎರಡನೇ ಲಕ್ಷಣ ಏನಂತ ಕೂಡ ಹೇಳಿದ್ರೆ ಮಾಸ್ ಪಾವರ್ಟಿ ಅಂತ ಕೂಡ ಹೇಳ್ತೀವಿ. ಸೆಕೆಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಅಂಡರ್ಡೆವಲಪ್ಡ್ ಎಕಾನಮಿ ಈಸ್ ಮಾಸ್ ಪಾವರ್ಟಿ. ಮಾಸ್ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥದ್ದು, ಆರ್ ಲಾರ್ಜ್ ಪಾವರ್ಟಿ ಅಂತ ಕೂಡ ಹೇಳ್ಬೋದು, ಆರ್ ಬಿಗ್ ಅಂತ ಕೂಡ ಹೇಳ್ಬೋದು. ಮಾಸ್ ಅಂತ ಕೂಡ ಹೇಳ್ತೀವಿ, ಮಾಸ್ ಪಾವರ್ಟಿ. ಎಕ್ಸಿಸ್ಟೆನ್ಸ್ ಆಫ್
chronic mass poverty is another what another one important characteristics of underdeveloped economy ಅಂತ ಕೂಡ ಹೇಳ್ಬೋದು. ಎಕ್ಸಿಸ್ಟೆನ್ಸ್ ಆಫ್ ವಾಟ್ ಕ್ರೋನಿಕ್ ಮಾಸ್ ಪಾವರ್ಟಿ. ಕ್ರೋನಿಕ್ ಅಂದರೆ ದೀರ್ಘಾವಧಿಯಿಂದ ಬಂದಿರತಕ್ಕಂಥದ್ದು, ಅದೇ ರೀತಿಯಾಗಿ ಮಾಸ್ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥದ್ದು. ಎಕ್ಸಿಸ್ಟೆನ್ಸ್ ಆಫ್ ಕ್ರೋನಿಕ್ ಮಾಸ್ ಪಾವರ್ಟಿ ಈಸ್ ಎನದರ್ what important characteristics of the underdeveloped economy. This problem of poverty arises not due to any ಟೆಂಪ್ರರಿ ಎಕನಾಮಿಕ್ ಮಾಲ್ ಅಡ್ಜಸ್ಟ್ಮೆಂಟ್. ಈ ರೀತಿಯಾಗಿರ್ತಕ್ಕಂಥ ಒಂದು ಮಾಸ್ ಪಾವರಿಟಿ ಅಂತಕ್ಕಂಥದ್ದು ಎದ್ರ ಮುಖಾಂತರ ಹುಟ್ಟಿಕೊಂಡಿದ್ದಲ್ಲ ಅಂತ ಕೂಡ ಹೇಳ್ತೀವಿ. ಟೆಂಪ್ರರಿ ಎಕನಾಮಿಕ್ ಮಾಲ್ ಅಡ್ಜಸ್ಟ್ಮೆಂಟ್ದಿಂದ ಅಥವಾ ಏನಂತಕ್ಕಂಥದ್ದು ತಾತ್ಕಾಲಿಕವಾಗಿರ್ತಕ್ಕಂಥ ಆರ್ಥಿಕ ಒಂದು ಸನ್ನಿವೇಶದಿಂದ ಹುಟ್ಟಿಕೊಂಡಿರ್ತಕ್ಕಂಥದ್ದು ಅಲ್ಲ ಅಂತ ಕೂಡ ಹೇಳ್ಬೋದು. ದಿಸ್ ಪ್ರಾಬ್ಲಮ್ ಆಫ್ ಪಾವರಿಟಿ arises not due to any temporary economic maladjustment but arises mainly due to the existence of what orthodox methods of ಪ್ರೊಡಕ್ಷನ್. ಏನಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಮಾಸ್ ಪಾವರ್ಟಿ ಇರ್ತಕ್ಕಂಥದ್ದು ಎದರಿಂದ ಬಂದಿದೆ ಅಥವಾ ಅದರಿಂದ ಇದು ಇದೇ ಇದ್ದು ಭಾರತದಲ್ಲಿ ಅಂತಕ್ಕೂ ಕೂಡ ಅಥವಾ ಹಿಂದೂ ದೇಶಗಳಲ್ಲಿ ಇದೆ ಅಂತಕ್ಕೂ ಕೂಡ ಹೇಳಿದರೆ ಬಿಕಾಸ್ ಆಫ್ ದಿ ಎಕ್ಸಿಸ್ಟೆನ್ಸ್ ಆಫ್ ಆರ್ಥೋಡಾಕ್ಸ್ ಮೆಥಡ್ಸ್ ಆಫ್ ಆರ್ಥೋಡಾಕ್ಸ್ ಅಂದರೆ ಮೂಢನಂಬಿಕೆ ಅಥವಾ ಹಿಂದುಳಿದ ಅಂತ ಕೂಡ ಹೇಳಬಹುದು ಅಂತಕ್ಕಂಥದ್ದು, ಅಥವಾ ಹಿಂದಿನ ಕಾಲದಿಂದ ಬೆಳೆಸಿಕೊಂಡಿರ್ತಕ್ಕಂಥ ವ್ಯವಸ್ಥೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಆರ್ಥೋಡಾಕ್ಸ್ ಮೆಥಡ್ ಆಫ್ ಪ್ರೊಡಕ್ಷನ್ ಅಂದರೆ ಹಿಂದುಳಿನ ಹಳೆ ಪದ್ಧತಿ, ಉತ್ಪಾದನೆಯ ಒಂದು ಹಳೆ ಪದ್ಧತಿ ಅಂತಕ್ಕಂಥದ್ದು ಇರ್ಬೋದು. ಆ್ಯಂಡ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತಕ್ಕಂಥದ್ದು ಸಾಮಾಜಿಕ ಪದ್ಧತಿಗಳು, ನಾವು ಬಳಸ್ಕೊಂಡಿರ್ತಕ್ಕಂಥ ಸಾಮಾಜಿಕ ಪದ್ಧತಿಗಳು ಅಂತಕ್ಕಂಥದ್ದು, ಅಥವಾ ನಾವು ಹಳೆ ಕಾಲದ ಒಂದು ಉತ್ಪಾದನಾ ಪದ್ಧತಿಯನ್ನು ನಾವು ಬಳಸ್ಕೊಂಡು ಬಂದಿರೋದ್ರಿಂದ ಇವತ್ತಿನೂ ಕೂಡ ಅವು ಇರೋದರಿಂದ ಏನಾಗ್ತಾ ಇದೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಮಾಸ್ ಪಾವರಿಟಿಯನ್ನು ನಾವು ಏನಂತಕ್ಕಂಥದ್ದು ಹಿಂದಿನ ದೇಶಗಳಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ದ ಡಿಗ್ರಿ ಆಫ್ ಪಾವರ್ಟಿ ಇನ್ ದೀಸ್ ಎಕಾನಮೀಸ್ ಗ್ರ್ಯಾಜುವಲಿ ಇನ್ಕ್ರೀಸಸ್ ಅಂತ ಕೂಡ ಹೇಳ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಏನಂತಕ್ಕಂಥದ್ದು ಬಡತನ ಅಂತಕ್ಕಂಥದ್ದು ಅಥವಾ ಮಾಸ್ ಪಾವರಿಟಿ ಅಂತಕ್ಕಂಥದ್ದು, ಸಾಮೂಹಿಕವಾಗಿರ್ತಕ್ಕಂಥ ಒಂದು ಬಡತನ ಅಂತಕ್ಕಂಥದ್ದು ಏನಾಗಿದೆ ಅಂತಕ್ಕಂಥದ್ದು ಗ್ರ್ಯಾಜುವಲಿ ಇನ್ಕ್ರೀಸಸ್ ಅಂತಕ್ಕಂಥದ್ದು ನಿರಂತರವಾಗಿ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ ಅಂತ ಕೂಡ ಹೇಳ್ತೀರಿ. ಯಾಕಂತ ಕೇಳಿದ್ರು ಡ್ಯೂ ಟು ದಿ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ಪಾಪ್ಯುಲೇಷನ್ ಅಂತ ಕೂಡ ಹೇಳ್ಬೋದು. ಅದೇ ರೀತಿ ಹಿಂದುಳಿದ ದೇಶಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನಿರ್ತದೆ ಜನಸಂಖ್ಯೆ ಇರ್ತದೆ. ಆ ಜನಸಂಖ್ಯೆನೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಮಾಸ್ ಪಾವರ್ಟಿಗೆ ಕಾರಣ ಆಗ್ತದೆ ಅಂತ ಕೂಡ ಹೇಳ್ಬೋದು. ಸೆಕೆಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಅಂಡರ್ಡೆವಲಪ್ಡ್ ಎಕಾನಮಿ ಈಸ್ ಮಾಸ್ ಪಾವರ್ಟಿ ಅಂತ ಕೂಡ ಹೇಳ್ತೀವಿ. ಮಾಸ್ ಅಂದರೆ ಸಾಮೂಹಿಕ ಅಂತಕ್ಕಂಥದ್ದು ಅಥವಾ ದೊಡ್ಡ ಪ್ರಮಾಣದ ಬಡತನ ಅಂತ ಕೂಡ ಹೇಳ್ಬೋದು. ಎಕ್ಸಿಸ್ಟೆನ್ಸ್ ಆಫ್ ಕ್ರೋನಿಕ್ ಮಾಸ್ ಪಾವರ್ಟಿ ಈಸ್ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಅಂಡರ್ಡೆವಲಪ್ಡ್ ಎಕಾನಮಿ. ದಿಸ್ ಪ್ರಾಬ್ಲಮ್ ಆಫ್ ಪಾವರ್ಟಿ ಅರೈಸಸ್ ನಾಟ್ ಡ್ಯೂ ಟು ದಿ ಎನಿ ಟೆಂಪ್ರರಿ ಮಾಲ್ ಅಡ್ಜಸ್ಟ್ಮೆಂಟ್. ಈ ರೀತಿಯಾಗಿರ್ತಕ್ಕಂಥ ಒಂದು ಮಾಸ್ ಪಾವರ್ಟಿ ಅಂತಕ್ಕಂಥದ್ದು ಯಾವುದೇ ತಾತ್ಕಾಲಿಕ ಆರ್ಥಿಕ ಸಮಸ್ಯೆಯಿಂದ ಉದ್ಭವ ಆಗಿರ್ತಕ್ಕಂಥದ್ದಲ್ಲ ಅಂತ ಕೂಡ ಹೇಳ್ತಕ್ಕಂಥದ್ದು. ಬಟ್ ಅರೈಸಸ್ ಮೇನ್ಲಿ ಡ್ಯೂ ಟು ದಿ ಎಕ್ಸಿಸ್ಟೆನ್ಸ್ ಆಫ್ ಆರ್ಥೋಡಾಕ್ಸ್ ಮೆಥಡ್ಸ್ ಆಫ್ ಪ್ರೊಡಕ್ಷನ್. ಆರ್ಥೋಡಾಕ್ಸ್ ಮೆಥಡ್ಸ್ ಆಫ್ ಪ್ರೊಡಕ್ಷನ್ ಹಳೆಯ ಕಾಲದ ಉತ್ಪಾದನಾ ವಿಧಾನ ಅಂತಕ್ಕಂಥದ್ದು, ಆ ಒಂದು ಪದ್ಧತಿನೇ ನಾವು ಇಲ್ಲಿ ಇವತ್ತಿನ ದಿವಸನೂ ಕೂಡ ಅನುಸರಿಸ್ಕೊಂಡು ಹೋಗ್ತಕ್ಕಂಥದ್ದು ಇರ್ಬೋದು. ಆ್ಯಂಡ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತಕ್ಕಂಥ ನಾವು ಕೆಲವೊಂದು ಸಾಮಾಜಿಕ ಪದ್ಧತಿಗಳಿದ್ದಾವೆ, ಅದಕ್ಕೋಸ್ಕರ ಮಾಸ್ ಪಾವರ್ಟಿ ನಾವು ನೋಡ್ಬೋದು ಅಂತಕ್ಕಂಥದ್ದು. ದ ಡಿಗ್ರಿ ಆಫ್ ಪಾವರ್ಟಿ ಇನ್ ದೀಸ್ ಎಕಾನಮೀಸ್ ಅಂದರೆ ಪ್ರಮಾಣ ಅಂತ ಕೂಡ ಹೇಳ್ತೀವಿ. ಈ ಬಡತನದ ಪ್ರಮಾಣ ಅಥವಾ ಈ ರೀತಿಯಾಗಿರ್ತಕ್ಕಂಥ ಮಾಸ್ ಪಾವರ್ಟಿಯ ಒಂದು ಪ್ರಮಾಣ ಅಂತಕ್ಕಂಥದ್ದು ಇಂಥ ಅರ್ಥವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ, ದ್ಯಾಟ್ ಈಸ್ ಗ್ರ್ಯಾಜುವಲಿ ಇನ್ಕ್ರೀಸಸ್ ಅಂದರೆ ನಿರಂತರವಾಗಿ ಏರ್ತಾ ಇದೆ ಅಂತ ಕೂಡ ಹೇಳ್ಬೋದು. ಆ ಗ್ರ್ಯಾಜುವಲಿ ಅದು ಇನ್ಕ್ರೀಸ್ ಆಗಲಿಕ್ಕೆ ಕಾರಣವೂ ಕೂಡ ಕೊಡ್ತಾರೆ, ಬಿಕಾಸ್ ಆಫ್ ಸೈಜ್ ಆಫ್ ದಿ ಪಾಪ್ಯುಲೇಷನ್ ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ನಿರಂತರವಾಗಿ ಈ ಮಾಸ್ ಪಾವರ್ಟಿ ಇನ್ಕ್ರೀಸ್ ಆಗಲಿಕ್ಕೆ ಕಾರಣ ಅಂತ ಕೂಡ ಹೇಳಿದರೆ ಜನಸಂಖ್ಯೆಯ ಗಾತ್ರನೂ ಕೂಡ ಒಂದು ಕಾರಣ ಆಗ್ತದೆ ಅಂತ ಕೂಡ ಹೇಳ್ಬೋದು. ಇದು ಎರಡನೇ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ. ನಾವು ಥರ್ಡ್ ಒನ್, ಲ್ಯಾಕ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. ಲ್ಯಾಕ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ಈಸ್ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಅಂಡರ್ಡೆವಲಪ್ಡ್ ಎಕಾನಮಿ. ಲ್ಯಾಕ್ ಅಂದರೆ ಕೊರತೆ ಅಂತಕ್ಕಂಥದ್ದು, ಏನಂತಕ್ಕಂಥ ಬಂಡವಾಳ ನಿರ್ಮಾಣದ ಕೊರತೆ ಅಂತ ಕೂಡ ಹೇಳಬಹುದು. ಡೆವಲಪಿಂಗ್ ಆರ್ ಅಂಡರ್ಡೆವಲಪ್ಡ್ ಕಂಟ್ರೀಸ್. ಡೆವಲಪಿಂಗ್ ಆರ್ underdeveloped countries or economies of the world are suffering from the suffering from what is that, a low rate of capital formation. ಏನಂತ ಕೂಡ ಅಂತಕ್ಕಂಥದ್ದು
ಏನಂತಕ್ಕಂಥದ್ದು ಡೆವಲಪಿಂಗ್ ಕಂಟ್ರಿ ಇರ್ಬೋದು ಅಥವಾ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ ಕೂಡ ಹೇಳ್ಬೋದು ನಾವು ಅಂತಕ್ಕಂಥ ಡೆವಲಪಿಂಗ್ ಆರ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್ ಆರ್ ಎಕಾನಮೀಸ್ ಆಫ್ ದಿ ವರ್ಲ್ಡ್ ಆರ್ ಸಫರಿಂಗ್ ಫ್ರಮ್ ಪುವರ್ ರೇಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್, ಪುವರ್ ರೇಟ್ ಆರ್ ಲೋ ರೇಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. ಇನ್ನು ಹಿಂದುಳಿದ ದೇಶಗಳಿರ್ಬೋದು ಅಥವಾ ನಮ್ಮಂಥ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿರ್ಬೋದು, ಅವು ಎತ್ತರಿಂದ ಬಳಲ್ತಾ ಇದ್ದಾವೆ ಅಂತಕ್ಕೂ ಕೂಡ ಹೇಳಿದರೆ ಕಡಿಮೆ ದರದ ಬಂಡವಾಳದ ನಿರ್ಮಾಣದಿಂದ ಅಂತಕ್ಕೂ ಕೂಡ ಬಳಲ್ತಾ ಇದ್ದಾವೆ. ದೇ ಆರ್ ಸಫರಿಂಗ್ ಫ್ರಮ್ ಪುವರ್ ರೇಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. ಆ್ಯಸ್ ದ ಲೆವೆಲ್ ಆಫ್ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ ದೀಸ್ ಕಂಟ್ರೀಸ್ ಈಸ್ ವೆರಿ ಲೋ. ನಿಮಗೆ ಗೊತ್ತಿರುವಂತೆ ಹಿಂದುಳಿದ ದೇಶಗಳು ಅಥವಾ ಮುಂದುವರಿದ ದೇಶಗಳಲ್ಲಿ ಏನಿದೆ ಅಂತಕ್ಕೂ ಕೂಡ ಹೇಳ್ತೀವಿ, ತಲಾ ಆದಾಯ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಇದೆ ಅಂತಕ್ಕೂ ಕೂಡ ಹೇಳ್ತಕ್ಕಂಥದ್ದು. ದಸ್ ದೇರ್ ವ್ಯಾಲ್ಯೂಮ್ ಆ್ಯಂಡ್ ರೇಟ್ ಆಫ್ ಸೇವಿಂಗ್ಸ್ ಆರ್ ಆಲ್ಸೋ ಲೋ. ಅದ್ರ ಮುಖಾಂತರ ತಲಾ ಆದಾಯ ಕಡಿಮೆ ಇರೋದ್ರಿಂದ ಏನಂತಕ್ಕೂ ಕೂಡ ಹೇಳ್ಬೋದು ನಾವು, ಉಳಿತಾಯದ ಪ್ರಮಾಣ ಇರ್ಬೋದು ಅಥವಾ ಉಳಿತಾಯದ ದರ ಇರ್ಬೋದು ಅಂತಕ್ಕೂ ಕೂಡ ಹೇಳ್ತಕ್ಕಂಥದ್ದು. ಅದು ಕೂಡ ಏನಾಗ್ತದೆ, ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಏನಂತಕ್ಕೂ ಕೂಡ ಹೇಳ್ತೀರಿ, ಆ್ಯಸ್ ದ ಲೆವೆಲ್ ಆಫ್ ಪರ್ ಕ್ಯಾಪಿಟಲ್ ಇನ್ಕಮ್ in these countries that means underdeveloped countries is very low. Thus their volume and rate of savings are also low. ಅದರ ಮುಖಾಂತರ ಏನಾಗ್ತದೆ, ಅವರದ ಉಳಿತಾಯದ ಪ್ರಮಾಣ ಮತ್ತು ಏನಂತಕ್ಕೂ ಕೂಡ ಹೇಳ್ಬೋದು, ಉಳಿತಾಯದ ದರನೂ ಕೂಡ ಏನಾಗ್ತದೆ, ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ದಿಸ್ ಹ್ಯಾಸ್ ರಿಸಲ್ಟೆಡ್ ಲ್ಯಾಕ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. ಇದರ ಮುಖಾಂತರ ಏನಾಗ್ತದೆ, ಬಂಡವಾಳದ ನಿರ್ಮಾಣದ ಕೊರತೆ ಉಂಟಾಗ್ತದೆ. ದಟ್ ಲೀಡ್ಸ್ ಟು ವಾಟ್, ಲೋ ಲೆವೆಲ್ ಆಫ್ ಆರ್ ಲೋ ರೇಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಹೇಳ್ಬೋದು. ದಿಸ್ ಹ್ಯಾಸ್ ರಿಸಲ್ಟೆಡ್ ವಾಟ್, ದಿಸ್ ಹ್ಯಾಸ್ ರಿಸಲ್ಟೆಡ್ ವಾಟ್ ಹ್ಯಾಸ್ ರಿಸಲ್ಟೆಡ್ ಲೋ ಲೆವೆಲ್ ಆಫ್ ವಾಟ್ ಸೇವಿಂಗ್ಸ್ ಹ್ಯಾಸ್ ರಿಸಲ್ಟೆಡ್ ಲ್ಯಾಕ್ ಆಫ್ ವಾಟ್ ಕ್ಯಾಪಿಟಲ್ ಫಾರ್ಮೇಷನ್. ದಟ್ ಲೀಡ್ಸ್ ಟು ಲೋ ರೇಟ್ ಆಫ್ ಇನ್ವೆಸ್ಟ್ಮೆಂಟ್. ಲೋ ರೇಟ್ ಆಫ್ ಇನ್ವೆಸ್ಟ್ಮೆಂಟ್ ಏನಂತಕ್ಕಂಥದ್ದು, ಉಳಿತಾಯದ ಪ್ರಮಾಣ ಇರ್ಬೋದು ಅಥವಾ ಉಳಿತಾಯದ ದರ ಕಡಿಮೆ ಇರೋದರಿಂದ ಅದ್ರ ಮುಖಾಂತರ ಏನು ಉಂಟಾಗ್ತದೆ, ಬಂಡವಾಳದ ನಿರ್ಮಾಣದ ಕೊರತೆ ಉಂಟಾಗ್ತದೆ. ಬಂಡವಾಳ ನಿರ್ಮಾಣದ ಕೊರತೆ ಉಂಟಾಗೋದ್ರಿಂದ ಅದಕ್ಕೆ ಎದಕ್ಕೆ ಕಾರಣ ಆಗ್ತದೆ ಅಂತ ಕೂಡ ಹೇಳಿದರೆ, ಅದು ಹೂಡಿಕೆಯ ಪ್ರಮಾಣದಲ್ಲಿಯೂ ಕೂಡ ಕಡಿಮೆ ಆಗಲಿಕ್ಕೆ ಅದು ಕಾರಣ ಆಗ್ತದೆ ಅಂತ ಕೂಡ ಹೇಳಬಹುದು. ಥರ್ಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ underdeveloped economy is that lack of capital formation. lack of capital formation, ಬಂಡವಾಳ ನಿರ್ಮಾಣದ ಕೊರತೆ ಅಂತ ಕೂಡ ನಾವು ಹೇಳ್ತೀವಿ ಅಂತಕ್ಕಂಥದ್ದು. ಅದರ ಮುಖಾಂತರ ಡೆವಲಪಿಂಗ್ ಆರ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್ ಆರ್ ಸಫರಿಂಗ್ ಫ್ರಮ್ ವಾಟ್, ಪುವರ್ ರೇಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. ಮುಂದುವರಿದ ದೇಶ ಇರ್ಬೋದು ಅಥವಾ ಹಿಂದುಳಿದ ದೇಶ ಇರ್ಬೋದು, ಆ ಒಂದು ದೇಶ ಅದರಿಂದ ಬಳಲ್ತಿರ್ತದೆ ಅಂದರೆ ಕಡಿಮೆ ಬಂಡವಾಳ ನಿರ್ಮಾಣದಿಂದ ಬಳಲ್ತಿರ್ತದೆ. As the level of per capita income of these countries is very low, thus their volume or rate of saving are also low. ಈ ರೀತಿಯಾಗಿ ಇರ್ತಕ್ಕಂಥ ದೇಶಗಳ ತಲಾ ಆದಾಯ ಕಡಿಮೆ ಇರೋದರಿಂದ ಉಳಿತಾಯದ ಪ್ರಮಾಣ ಇರ್ಬೋದು ಅಥವಾ ಉಳಿತಾಯದ ದರನೂ ಕೂಡ ಏನಿರ್ತದೆ, ಕಡಿಮೆ ಇರ್ತದೆ. ಅದರ ಮುಖಾಂತರ ದಿಸ್ ಹ್ಯಾಸ್ ರಿಸಲ್ಟೆಡ್ ಲ್ಯಾಕ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. ಅದರಿಂದ ಏನಾಗ್ತದೆ, ಬಂಡವಾಳ ನಿರ್ಮಾಣದಲ್ಲಿ ಕೊರತೆ ಉಂಟಾಗ್ತದೆ. ಅದರ ಮುಖಾಂತರ ಹೂಡಿಕೆಯ ಪ್ರಮಾಣದೂ ಕೂಡ ಕಡಿಮೆ ಆಗ್ತದೆ ಅಂತ ಕೂಡ ಹೇಳ್ಬೋದು. ಇಸ್ ದ ಥರ್ಡ್ ಒನ್. ಆ್ಯಂಡ್ ಫೋರ್ತ್ ಒನ್, ಹೆವಿ ಪಾಪ್ಯುಲೇಷನ್ ಪ್ರೆಷರ್. ಹೆವಿ ಪಾಪ್ಯುಲೇಷನ್ ಪ್ರೆಷರ್ ಅಂದರೆ ಅತಿಯಾದ ಜನಸಂಖ್ಯೆಯ ಒತ್ತಡ ಅಂತಕ್ಕಂಥದ್ದು ಅಥವಾ ಅಧಿಕ ಜನಸಂಖ್ಯೆಯ ಒತ್ತಡ ಅಂತಕ್ಕಂಥದ್ದು. ಹಿಂದುಳಿದ ದೇಶಗಳು ಸಾಮಾನ್ಯವಾಗಿ ಜನಸಂಖ್ಯೆಯ ಪ್ರಮಾಣ ಹೆಚ್ಚಿರ್ತದೆ ಅಂತ ಕೂಡ ಹೇಳ್ಬೋದು. ದ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆರ್ ಆಲ್ಸೋ ಕ್ಯಾರೆಕ್ಟರೈಸ್ಡ್ ಬೈ ಹೆವಿ ಪಾಪ್ಯುಲೇಷನ್ ಪ್ರೆಷರ್. ನಾವು ಹಿಂದುಳಿದ ದೇಶಗಳನ್ನು ಹೆಂಗೆ ನಾವು ಹೇಳ್ಬೋದು, ಹೇಗೆ ಅವುಗಳ ಲಕ್ಷಣವನ್ನು ಹೇಳ್ಬೋದು ಅಂತಂದರೆ, ದ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆರ್ ಆಲ್ಸೋ ಕ್ಯಾರೆಕ್ಟರೈಸ್ಡ್ ಬೈ ವಾಟ್, ಹೆವಿ ಪಾಪ್ಯುಲೇಷನ್ ಪ್ರೆಷರ್. ಅಧಿಕ ಜನಸಂಖ್ಯಾ ಒತ್ತಡದ ದೇಶಗಳು ಅಂತ ಹೇಳಬಹುದು ಅಂತಕ್ಕಂಥದ್ದು. ದ ನ್ಯಾಚುರಲ್ ವಾಟ್ ಗ್ರೋತ್ ರೇಟ್ ಆಫ್ ಅ ಪಾಪ್ಯುಲೇಷನ್ ಇನ್ ದೀಸ್ ಕಂಟ್ರೀಸ್ ಈಸ್ ವೆರಿ ಹೈ. ಸಾಮಾನ್ಯವಾಗಿ ಇಂಥ ಒಂದು ದೇಶಗಳಲ್ಲಿ ಜನಸಂಖ್ಯಾ ಬೆಳವಣಿಗೆ ದರ ಏನಿರ್ತದೆ, ಅತಿ ಹೆಚ್ಚಿರ್ತದೆ. ಡ್ಯೂ ಟು ಇಟ್ಸ್ ಪ್ರಿವೇಲಿಂಗ್ ಹೈ ಬರ್ತ್ ರೇಟ್ ಅಂತ ಕೂಡ ಹೇಳ್ತೀರಿ. ಯಾಕಂತ ಕೇಳಿದರೆ ಹೆಚ್ಚಿನ ಏನಂತಕ್ಕಂಥದ್ದು ಜನನ ದರಗಳಿರ್ತವೆ. ಆ್ಯಂಡ್ ಫಾಲಿಂಗ್ ಡೆತ್ ರೇಟ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಕಡಿಮೆ ಮರಣ ದರಗಳು ಇರೋದರಿಂದ ಏನಂತಕ್ಕಂಥದ್ದು ಜನಸಂಖ್ಯೆ ಬೆಳವಣಿಗೆ ದರನೂ ಕೂಡ ಏನಿರ್ತದೆ, ಹೆಚ್ಚಿರ್ತದೆ ಅಂತಕ್ಕಂಥದ್ದು. ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆರ್ ಆಲ್ಸೋ ಕ್ಯಾರೆಕ್ಟರೈಸ್ಡ್ ಬೈ ವಾಟ್, ಹೆವಿ ಪಾಪ್ಯುಲೇಷನ್ ಪ್ರೆಷರ್. ಅಂದರೆ ಹಿಂದುಳಿದ ದೇಶಗಳು ಎಂಥ ಒಂದು ಒತ್ತಡದಿಂದ ಬಳಲ್ತಿರ್ತವೆ ಅಂತಂದರೆ ಜನಸಂಖ್ಯಾ ಒತ್ತಡದಿಂದ ಬಳಲ್ತಿರ್ತವೆ.
ದ ನ್ಯಾಚುರಲ್ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಇನ್ ದೀಸ್ ಕಂಟ್ರೀಸ್ ಈಸ್ ವೆರಿ ಹೈ. ಸಾಮಾನ್ಯವಾಗಿ ಇಂಥ ದೇಶಗಳ ಒಂದು ಜನಸಂಖ್ಯಾ ದರ ಏನಿರ್ತದೆ ಅಧಿಕವಾಗಿರ್ತದೆ ಅಂತ ಕೂಡ ಹೇಳ್ತೀರಿ. ಕಾರಣ ಏನಂತಂದರೆ ಜನನದ ಪ್ರಮಾಣ ಹೆಚ್ಚಿರ್ತದೆ, ಅದೇ ರೀತಿಯಾಗಿ ಮರಣದ ಪ್ರಮಾಣ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಜನಸಂಖ್ಯಾ ಬೆಳವಣಿಗೆ ಅಥವಾ ಜನಸಂಖ್ಯಾ ಒತ್ತಡ ಸಾಮಾನ್ಯವಾಗಿ ಹಿಂದುಳಿದ ದೇಶಗಳಲ್ಲಿ ಹೆಚ್ಚಿರ್ತದೆ ಅಂತ ಹೇಳ್ತಕ್ಕಂಥದ್ದು. ದಿಸ್ ಎಕ್ಸೆಸಿವ್ ಪಾಪ್ಯುಲೇಷನ್ ಪ್ರೆಷರ್ ಹ್ಯಾಸ್ ಬೀನ್ ಕ್ರಿಯೇಟಿಂಗ್ ದ ಪ್ರಾಬ್ಲಮ್ ಆಫ್ ಲೋ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಈ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ಒಂದು ಜನಸಂಖ್ಯಾ ಒತ್ತಡ ಅಂತ ಕೂಡ ಹೇಳ್ತೀವಲ್ಲ, ಅದು ಹೆಚ್ಚಾದರೆ ಏನಾಗ್ತದೆ ಅಂತ ಕೂಡ ಹೇಳ್ತೀರಿ. ದ್ಯಾಟ್ ಕ್ರಿಯೇಟ್ಸ್ ದ ವಾಟ್ ಪ್ರಾಬ್ಲಮ್ ಆಫ್ ಲೋ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕೂಡ ಹೇಳ್ತೀರಿ. ಕಡಿಮೆ ಜೀವನ ಮಟ್ಟಕ್ಕೆ ಕಾರಣ ಆಗ್ತದೆ. ಕಡಿಮೆ ಜೀವನ ಮಟ್ಟ ಅಂತಕ್ಕಂಥ ಒಂದು ಸಮಸ್ಯೆಗೆ ಏನಾಗ್ತದೆ, ಸಮಸ್ಯೆಯನ್ನು ಸೃಷ್ಟಿಸ್ತದೆ ಅಂತಕ್ಕಂಥದ್ದು. ಆ್ಯಂಡ್ ರೆಡ್ಯೂಸಿಂಗ್ ಇನ್ ವಾಟ್ ಎವರೇಜ್ ಸೈಜ್ ಆಫ್ ಹೋಲ್ಡಿಂಗ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು, ಅವರು ಹಿಡಿದಿಟ್ಕೊಳ್ತಕ್ಕಂಥ ಆದಾಯದ ಪ್ರಮಾಣವೂ ಕೂಡ ಏನಾಗ್ಬೋದು, ಕಡಿಮೆ ಆಗ್ಬೋದು. ರಿಡಕ್ಷನಿಂದ ಎವರೇಜ್ ಸೈಜ್ ಆಫ್ ವಾಟ್ ಹೋಲ್ಡಿಂಗ್ ಅಂತಕ್ಕಂಥದ್ದು, ಆಸ್ತಿಯನ್ನು ಹೊಂದತಕ್ಕಂಥದ್ದು ಅಥವಾ ಆದಾಯವನ್ನು ಹೊಂದತಕ್ಕಂಥ ಪ್ರಮಾಣವೂ ಕೂಡ ಏನಾಗ್ಬೋದು, ಕಡಿಮೆ ಆಗ್ಬೋದು. ಜೀವನ ಮಟ್ಟ ಕಡಿಮೆ ಆಗ್ತದೆ, ಅದರ ಜೊತೆಗೆ ಅವರು ಹೊಂದುವಂಥ ಒಂದು ಆದಾಯದ ಪ್ರಮಾಣವೂ ಕೂಡ ಏನಾಗುತ್ತದೆ, ಕಡಿಮೆ ಆಗ್ತದೆ ಅಂತೇಳಿ ಹೇಳ್ಬೋದು. ಹೆವಿ ಪಾಪ್ಯುಲೇಷನ್ ಪ್ರೆಷರ್ ಇಸ್ ದ ಅನದರ್ ಒನ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ underdeveloped economy. The underdeveloped countries are also characterized by the heavy population pressure. The natural growth rate of population in these countries is very high due to its prevailing high birth rate and falling death rate and high birth rate. This excessive population pressure has been creating the problem of low standard of living. This type of the population pressure that gives the problem of low standard of living and reduction in the average size of holding. ಅಂದರೆ ಆದಾಯವನ್ನು ಹೊಂದುವ ಪ್ರಮಾಣ ಕಡಿಮೆ ಆಗ್ತದೆ ಅಂತ ಕೂಡ ಹೇಳಬಹುದು. ದಿಸ್ ಈಸ್ ದ ಫೋರ್ತ್ ಒನ್. ದೆನ್ ಫಿಫ್ತ್ ಒನ್, agricultural backwardness. The underdeveloped countries are also suffering from agricultural backwardness. Agricultural backwardness is the another one important characteristic of the underdeveloped economy. In the underdeveloped countries, they are suffering from The underdeveloped countries are suffering from agricultural backwardness. ಅಂದರೆ ಹಿಂದುಳಿದ ದೇಶಗಳು ಎತ್ತರಿಂದ ಬಳಲ್ತಿರ್ತಾವೆ ಅಂತಂದರೆ ಏನಂತಕ್ಕಂಥದ್ದು, ಕೃಷಿಯ ಹಿಂದುಳಿಕೆಯಿಂದ ಬಳಲ್ತಿರ್ತವೆ. ಅಗ್ರಿಕಲ್ಚರಲ್ ಬ್ಯಾಕ್ವರ್ಡ್ನೆಸ್ನಿಂದ ಬಳಲ್ತಿರ್ತವೆ, ಕೃಷಿ ಹಿಂದುಳಿಕೆಯಿಂದ ಬಳಲ್ತಿರ್ತವೆ. ಆಲ್ದೋ ಬೀಯಿಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್, ಅಗ್ರಿಕಲ್ಚರಲ್ ಸೆಕ್ಟರ್ ಇನ್ ದೀಸ್ ಕಂಟ್ರೀಸ್. ಅದೇ ರೀತಿಯಾಗಿ ಏನಂತ ಕೂಡ ಹೇಳ್ತೀವಿ, ನಮ್ಮಂಥ ದೇಶ ಅಂತಕ್ಕಂಥದ್ದು ಅಥವಾ ಹಿಂದುಳಿದ ದೇಶಗಳಲ್ಲಿ ಏನಂತಕ್ಕಂಥದ್ದು ಕೃಷಿನೇ ಮುಖ್ಯವಾಗಿರ್ತಕ್ಕಂಥ ವಲಯ ಆಗಿರ್ತದೆ. ಆಲ್ದೋ ಬೀಯಿಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್, agricultural sector in these countries remains totally ಅಂಡರ್ಡೆವಲಪ್ಡ್. ಇದೇ ಮುಖ್ಯವಾಗಿರ್ತಕ್ಕಂಥ ಕ್ಷೇತ್ರ ಅಥವಾ ವಲಯವಾಗಿದ್ರೂ ಕೂಡ ಇಂಥ ದೇಶಗಳಲ್ಲಿ ಅದೇನಿದೆ ಹಿಂದುಳಿದಿದೆ ಅಂತಕ್ಕಂಥದ್ದು, ಟೋಟಲಿ ಅಂಡರ್ಡೆವಲಪ್ಡ್ ಅಂತಕ್ಕಂಥದ್ದು, ಅದು ಹಿಂದುಳಿತಿರ್ತದೆ ಕೃಷಿ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಬಟ್ ವಾಟ್ ಈಸ್ ಮೋರ್ ಪರ್ಟಿಕ್ಯುಲರ್ ಈಸ್ ದ್ಯಾಟ್ ದೀಸ್ ಕಂಟ್ರೀಸ್ ಆರ್ ಡಿಪೆಂಡಿಂಗ್ ಟೂ ಮಚ್ ಆನ್ ದಿಸ್ ಸೆಕ್ಟರ್ ಅಂತಕ್ಕಂಥದ್ದು. ಏನಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು, ಈ ಒಂದು ದೇಶದಲ್ಲಿ ಏನಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು, ದೇಶದಲ್ಲಿರ್ತಕ್ಕಂಥ ಜನರು ಏನಂತಕ್ಕಂಥದ್ದು, ಬಟ್ ವಾಟ್ ಈಸ್ ಮೋರ್ ಪೆಕ್ಯುಲರ್ ದ್ಯಾಟ್ ಮೀನ್ಸ್ ದಟ್ ಈಸ್ ಒಂದು ಅಂಶ ಅಂತ ಕೂಡ ಹೇಳ್ತೀವಿ. ಏನಂತಕ್ಕಂಥ ಅಂಶ ಅಂತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದರೆ ವಾಟ್ ಈಸ್ ದ ಮೋರ್ ಪೆಕ್ಯುಲರ್ ಇಸ್ ದ್ಯಾಟ್ ದೀಸ್ ಕಂಟ್ರೀಸ್ ಆರ್ ಡಿಪೆಂಡಿಂಗ್ ಟೂ ಮಚ್ ಆನ್ ದಿಸ್ ಸೆಕ್ಟರ್. ಅಂದರೆ ಇಂಥ ಹಿಂದುಳಿದ ದೇಶಗಳಲ್ಲಿ ಏನಂತಕ್ಕಂಥ ಜನರು ಏನಿದ್ದಾರೆ, ಅಧಿಕ ಸಂಖ್ಯೆಯ ಜನರು ಅವ್ರು ಏನಾಗಿರ್ತಾರೆ, ಅತಿಯಾಗಿ ಏನಂತಕ್ಕಂಥದ್ದು ಈ ಒಂದು ಏನಂತಕ್ಕಂಥದ್ದನ್ನು ಅಗ್ರಿಕಲ್ಚರನ್ನೇ ಅವಲಂಬನೆ ಆಗಿದ್ದಾರೆ. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವಾಗಿದೆ. ಹಿಂದುಳಿದ ದೇಶಗಳಲ್ಲಿ ಸಾಮಾನ್ಯವಾಗಿ ಏನಿದೆ, ಅಗ್ರಿಕಲ್ಚರಲ್ ಬ್ಯಾಕ್ವರ್ಡ್ನೆಸ್ ಇದೆ. ಅದ್ರ ಮುಖಾಂತರ ಹಿಂದುಳಿದ ದೇಶಗಳು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ್ದು ವಲಯ ಕಂಡುಬರ್ತದೆ ಅಂದರೆ ಕೃಷಿ ವಲಯ ಕಂಡುಬರ್ತದೆ. ಅದರ ಮುಖಾಂತರ ಹಿಂದುಳಿದ ದೇಶಗಳು ಅಂತೀವಿ ನಾವು, ಆದರೂ ಕೂಡ ಏನು ಮಾಡಿದ್ದಾರೆ, ಕೃಷಿಯಲ್ಲೇ ಹೆಚ್ಚಿನ ಜನರು ತೊಡಗಿಕೊಂಡಿದ್ದಾರೆ ಅನ್ನೋದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ಕೂಡ ಹೇಳಬಹುದು. ದ ಅಂಡರ್ಡೆವಲಪ್ಡ್ ಕಂಟ್ರೀಸ್ ಆರ್ ಆಲ್ಸೋ ಸಫರಿಂಗ್ ಫ್ರಮ್ ಅಗ್ರಿಕಲ್ಚರಲ್ ಬ್ಯಾಕ್ವರ್ಡ್ನೆಸ್. ಆಲ್ದೋ ಬೀಯಿಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್, ಇದು ಮುಖ್ಯವಾಗಿರ್ತಕ್ಕಂಥ ಕ್ಷೇತ್ರ ಅಥವಾ ವಲಯವಾದ್ರೂ ಕೂಡ ಅಗ್ರಿಕಲ್ಚರ್ ಸೆಕ್ಟರ್ ಇನ್ ದೀಸ್ ಕಂಟ್ರೀಸ್ ರಿಮೈನ್ಸ್ ಟೋಟಲಿ
ಅಂಡರ್ ಡೆವಲಪ್ಡ್ ಆದರೂ ಕೂಡ ಹಿಂದುಳಿದ ದೇಶಗಳಲ್ಲಿ ಇಂಥ ಒಂದು ಅಗ್ರಿಕಲ್ಚರು ಇನ್ನೂ ಕೂಡ ಹಿಂದೆ ಉಳಿದಿದೆ ಅಂತಕ್ಕಂಥದ್ದು, ಒಟ್ಟಾರೆಯಾಗಿ ಹಿಂದೆ ಉಳಿದಿದೆ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಬಟ್ ವಾಟ್ ಈಸ್ ಮೋರ್ ಪೆಕ್ಯುಲಿಯರ್ ಇಸ್ ದ್ಯಾಟ್ ದೀಸ್ ಕಂಟ್ರೀಸ್ ಆರ್ ಡಿಪೆಂಡಿಂಗ್ ಟೂ ಮಚ್ ಆನ್ ದಿಸ್ ಸೆಕ್ಟರ್. ಅಂದರೆ ಏನು ಮುಖ್ಯವಾಗಿರ್ತಕ್ಕಂಥ ಅಂಶ ನಮಗೆ ಕಂಡು ಬರೋದಂತಂದರೆ ಹೆಚ್ಚಿನ ಜನ ಅಂತಕ್ಕಂಥದ್ದು ಇಂಥ ಒಂದು ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಿನ ಜನ ಕೃಷಿಯನ್ನೇ ಅವಲಂಬಿಸಿ ಜೀವನ ಮಾಡೋದನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಇದು ಮುಖ್ಯವಾಗಿರ್ತಕ್ಕಂಥ 5ನೇ ಲಕ್ಷಣ ಅಂತಕ್ಕಂಥ ಕೂಡ. ಇನ್ನೂ ಕೆಲವೊಂದು ಲಕ್ಷಣಗಳಿದ್ದಾವೆ, ಅವುಗಳನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅಂತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.